ನಮ್ಮ ಪ್ರತಿಯೊಂದು ಕರ್ತವ್ಯವನ್ನು ಭಗವಂತನ ಪೂಜೆ ಅಂತ ಮಾಡಿ ಸಾವಿಗೆ ಅಂಜದೆ ಬದುಕಿದಾಗ ಮಾತ್ರ ಜೀವನ ಸಾರ್ಥಕ ಅಂತ ಹೇಳಿದಂಥ ಶ್ರೀಕೃಷ್ಣ ಪರಮಾತ್ಮ ತನ್ನ ಮಾತನ್ನು ಮತ್ತೆ ಮುಂದುವರಿಸುತ್ತಾ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 19ರಲ್ಲಿ ಈ ರೀತಿ ಹೇಳ್ತಿದ್ದಾನೆ. ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೋತೋ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಜೀವವನ್ನು ಕೊಲ್ಲಬಹುದು, ಕೊಲ್ತೀನಿ ಅಂತ ಭಾವಿಸುವವರಿಗೆ ಮತ್ತು ಅದು ನಾಶವಾಯಿತು, ಕೊಲ್ಲಲ್ಪಟ್ಟಿತು ಅನ್ನುವವರಿಗೆ ತಿಳುವಳಿಕೆ ಇಲ್ಲ ಅಂತ ಕೃಷ್ಣ ಹೇಳ್ತಿದ್ದಾನೆ. ಯಾಕೆ ಅಂದರೆ ಜೀವ ಕೊಲ್ಲೋದೂ ಇಲ್ಲ, ಕೊಲ್ಲಲ್ಪಡೋದೂ ಇಲ್ಲ. ಆತ್ಮವನ್ನು ಕೊಲ್ಲುವುದು ಸಾಧ್ಯನೇ ಇಲ್ಲ. ನಮಗೆ ಸಾಯೋದು ಅಥವಾ ಸತ್ತೋಯ್ತು ಅಂತ ಕಾಣೋದು ಭೌತಿಕ ಶರೀರ ಮಾತ್ರ. ಜೀವನಿಗೆ ದೇಹದ ಮೂಲಕ ಕೂಡ ಕೊಲ್ಲುವ ಅಥವಾ ಸಾಯುವ ಸ್ವಾತಂತ್ರ್ಯ ಇಲ್ಲ. ಇಲ್ಲಿ ಅರ್ಜುನನಿಗೆ ಕೌರವರು ನನ್ನ ಕೈಯಿಂದ ಸಾಯ್ತಾರೆ ಅನ್ನೋದು ಕೇವಲ ಭ್ರಮೆ. ಸೃಷ್ಟಿ ಸಂಹಾರಕರ್ತನಾದ ಭಗವಂತನ ಇಚ್ಛೆ ಇಲ್ಲದೆ ಯಾವುದೂ ನಡೆಯೋದಿಲ್ಲ. ಅವನ ಇಚ್ಛೆಗೆ ವಿರುದ್ಧವಾಗಿ ನಾವು ಏನೂ ಮಾಡೋಕೆ ಸಾಧ್ಯ ಇಲ್ಲ ಅನ್ನೋದು ಕೃಷ್ಣನ ಈ ಶ್ಲೋಕದ ಮಾತು. ಮುಂದೆ ಇನ್ನೇನು ಹೇಳ್ತಾನೆ ಕೃಷ್ಣ ಪರಮಾತ್ಮ ಅನ್ನೋದನ್ನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.